ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಚಿತ್ರದುರ್ಗ ಬಸ್ ಅಪಘಾತ ಪ್ರಕರಣ. ಹಾಸನದ ಇಬ್ಬರು ಯುವತಿಯರು ಸುಟ್ಟು ಕರಕಲು. ಹಸಮಣೆ ಏರಬೇಕಿದ್ದ ಯುವತಿಯರು ಮಸಣಕ್ಕೆ. ಅಪ್ರಾಪ್ತ ಬಾಲಕಿ ಹೆರಿಗೆ ಪ್ರಕರಣ. ಖಾಸಗಿ ಶಾಲೆಗೆ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ರೀಧರ್ ಕೋಸಂಬೆ ಭೇಟಿ. ತೀವ್ರ ತರಾಟೆ, ನೋಟಿಸ್ ನೀಡುವಂತೆ ಸೂಚನೆ. ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದ ಕ್ರಿಸ್ಮಸ್ ಆಚರಣೆ. ವಿವಿಧ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಸಂಸದ ಶ್ರೇಯಸ್ ಪಟೇಲ್ ಭಾಗಿ. ಹಾಸನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ. ಅಜಾತ ಶತ್ರುವಿಗೆ ನಮನ. ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ. ಕಿರುಗಡಲು ಗ್ರಾಮಸ್ಥರ ಮಾದರಿ ನಡೆ. ಶಾಲೆಗಾಗಿ ದಾನ ನೀಡಿದ್ದ ಜಾಗ ಸರ್ಕಾರಿ ಶಾಲೆಗೆ ಹಸ್ತಾಂತರ. 50 ವರ್ಷಗಳ ದಾನದ ಜಾಗಕ್ಕೆ ಈಗ ಅಧಿಕೃತ ಮುದ್ರೆ. ಬೇಲೂರಿನ ಬೆಣ್ಣೂರು ರಸ್ತೆ ವಿವಾದ. ಹಳೆಯ ರಸ್ತೆಯನ್ನೇ ಉಳಿಸಿ. ಶಾಸಕ ಎಚ್.ಕೆ. ಸುರೇಶ್ಗೆ ಗ್ರಾಮಸ್ಥರ ಮನವಿ. ವಾರ್ತೆಗಳ ವಿವರ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಬಸ್ ದುರಂತದಲ್ಲಿ ಹಾಸನ ಜಿಲ್ಲೆಯ ಇಬ್ಬರು ಯುವತಿಯರು ಸುಟ್ಟು ಕರಕಲಾಗಿ ಹೋಗಿದ್ದು, ಇದರ ಜೊತೆಗೆ ಅವರ ಇಬ್ಬರ ಗುರುತನ್ನ ಪತ್ತೆ ಹಚ್ಚಲಾಗದೆ ಅವರ ಪೋಷಕರ ಆಕ್ರಂದನ. ಎಲ್ಲ ಒಂದು ಕಡೆ ಕರುಳು ಕಿತ್ತು ಬರುವಂತೆ ಇತ್ತು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇನ್ನು 6 ತಿಂಗಳಲ್ಲಿ ಹಸೆಮಣೆ ಹೇರಬೇಕಾಗಿದ್ದಂತಹ ಇಬ್ಬರು ಯುವತಿಯರಿಗೂ ಕೂಡ ಮದುವೆ ನಿಶ್ಚಯ ಆಗಿತ್ತು. ಇಬ್ಬರು ಕೂಡ ಬಾಲ್ಯದ ಸ್ನೇಹಿತರು, ಜೀವದ ಗೆಳತಿಯರು, ನವ್ಯ ಮತ್ತೆ ಮಾನಸ ಅಂತಕ್ಕಂಥವ್ರು. ಇಬ್ಬರು ಕೂಡ ಒಟ್ಟಿಗೆ ತಮ್ಮ ಸ್ನೇಹದ ಪಯಣವನ್ನ ಈ ರೀತಿ ಮುಗಿಸಿರ್ತಕ್ಕಂಥದ್ದು. ಜೀವದ ಗೆಳತಿಯರಾಗಿರ್ತಕ್ಕಂಥ ಇಬ್ಬರು ಕೂಡ ಹಾಸನದ ಮಲ್ನಾಡು ಶಿಕ್ಷಣ ಸಂಸ್ಥೆಯಲ್ಲೇ ಇಂಜಿನಿಯರಿಂಗ್ ಮಾಡ್ತಾರೆ. ಅದಾದ ಮೇಲೆ ಬೆಂಗಳೂರಿನಲ್ಲಿ ಎಂ.ಟೆಕ್ ಮಾಡ್ತಾರೆ. ಅದಾದ ಮೇಲೆ ಅಲ್ಲಿ ಇಂಜಿನಿಯರ್ಗಳಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಮಾನಸ ಮತ್ತೆ ನವ್ಯ ಇಬ್ಬರು ಕೂಡ ಸಿಗಂದೂರಿಗೆ ಬೆಂಗಳೂರಿನಿಂದ ಖಾಸಗಿ ಬಸ್ನಲ್ಲಿ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ತಿಂಗಳಲ್ಲಿ ಇಬ್ಬರು ಕೂಡ ಹಸೆಮಣೆಯನ್ನ ಏರ್ಬೇಕಾಗಿದ್ದವರು. ಬಟ್ ಈ ದುರಂತದಲ್ಲಿ ಇಬ್ಬರು ಕೂಡ ತಮ್ಮ ಬಾಳ ಪಯಣವನ್ನ ಮುಗಿಸಿಬಿಟ್ಟಿದ್ದಾರೆ. ಹೊಸ ಬಾಳ ಪಯಣಕ್ಕೆ ಕಾಲಿಡಬೇಕಾಗಿದ್ದಂತಹ ಇಬ್ಬರು ಯುವತಿಯರು ಈ ದುರ್ಘಟನೆಯಲ್ಲಿ ತಮ್ಮದು ಯಾವುದೇ ತಪ್ಪಿಲ್ಲದೆ, ತಮ್ಮ ತಪ್ಪೇ ಇಲ್ಲದೆ ತಮ್ಮ ಜೀವಗಳನ್ನ ಕಳೆದುಕೊಳ್ಳುವಂತಾಗಿ ಬಿಟ್ಟಿದೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಬ್ಬರ ಮೃತದೇಹವನ್ನ ಪತ್ತೆ ಹಚ್ಚಲಿಕ್ಕೆ ಆಗದೆ ಅವರ ಪೋಷಕರು ಕೈಯಲ್ಲಿ ಹೆಣ್ಣು ಮಕ್ಕಳ ಫೋಟೋ ಇಟ್ಕೊಂಡು ಈ ಆಸ್ಪತ್ರೆಯಿಂದ ಆಸ್ಪತ್ರೆಗೆ, ಆಸ್ಪತ್ರೆಯಿಂದ ಈ ಆಸ್ಪತ್ರೆಗೆ ತಮ್ಮ ಮಕ್ಕಳ ಮೃತದೇಹಕ್ಕಾಗಿ ಓಡಾಡ್ತಾ ಇದ್ದಂತಹ ದೃಶ್ಯ, ಇವೆಲ್ಲವೂ ಕೂಡ ಒಂದು ಕ್ಷಣ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಸನ್ನಿವೇಶ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ನವ್ಯ ಹಾಗೂ ಚನ್ನರಾಯಪಟ್ಟಣ ಪಟ್ಟಣದಲ್ಲೇ ಇರ್ತಕ್ಕಂಥ ಮಾನಸ ಇಬ್ಬರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಸದ್ಯ ಮೃತದೇಹಗಳ ಪತ್ತೆಗೆ ಸಾಕಷ್ಟು ಹರಸಾಹಸವನ್ನ ನಡೆಸಲಾಯಿತು. ಅದಾದ ನಂತರ ಸದ್ಯ ಒಬ್ಬರ ಮೃತದೇಹ ಪತ್ತೆ ಆಗಿದೆಯಂತೆ. ಬಟ್ ಸ್ಟಿಲ್ ಒಂದಿಷ್ಟು ಕನ್ಫ್ಯೂಷನ್ಸ್, ಅದ್ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು. ಇನ್ನು ಅಪಘಾತದ ತೀವ್ರತೆ ಯಾವ ರೀತಿ ಇತ್ತು ಅನ್ನೋದಾದ್ರೆ, ಇಬ್ಬರ ಗುರುತು ಕೂಡ ಪತ್ತೆ ಹಚ್ಚಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ ಬಂದ್ಬಿಟ್ಟಿತ್ತು. ನವ್ಯ ಮತ್ತೆ ಮಾನಸ ಅವರ ಮೃತದೇಹಗಳನ್ನ ಪತ್ತೆ ಹಚ್ಚಕ್ಕೆ ಸಾಕಷ್ಟು ಸಮಯ ಬೇಕಾಯಿತು. ಪೊಲೀಸರು ಅಗತ್ಯ ಬಿದ್ದಲ್ಲಿ DNA ಪರೀಕ್ಷೆ ಮೂಲಕ ದೃಢೀಕರಣ ಮಾಡೋಣ ಅಂತಲೂ ಕೂಡ ನಿರ್ಧರಿಸಿದ್ರು. ಆದ್ರೆ ಮಾನಸ ಅವರ ತಂದೆ ಚಂದ್ರೇಗೌಡ ಅವರು ಮಗಳಿಗೆ ಒಂದು ಚಿನ್ನದ ಸರವನ್ನ ಮಾಡಿಸ್ಕೊಟ್ಟಿದ್ರಂತೆ. ಆ ಸರವನ್ನ ಮಗಳ ಕತ್ನಲ್ಲಿ ನೋಡಿ ಇವಳೆ ನನ್ನ ಮಗಳೇ ಇರಬಹುದು ಅಂತ ಗುರುತನ್ನ ಹಚ್ಚಿದ್ದಾರೆ. ಬಟ್ ಆದ್ರೆ ಇಬ್ರು ಕೂಡ ಜೀವದ ಗೆಳತಿಯರಾಗಿದ್ರು. ಹಾಗಾಗಿ ಇಬ್ರು ಕೂಡ ಸರವನ್ನು ಕೂಡ ಅದ್ಲು ಬದ್ಲು ಮಾಡಿ ಹಾಕೊಳ್ತಾ ಇದ್ರಂತೆ. ಹೀಗಾಗಿ ಒಂದಿಷ್ಟು ಕನ್ಫ್ಯೂಷನ್ಸ್. ಹಾಗಾಗಿ ಅದನ್ನ DNA ಪರೀಕ್ಷೆ ಮಾಡೇ ಕಂಡುಹಿಡಿಬೇಕು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಬಟ್ ಮಕ್ಕಳಿಬ್ರು ಕೂಡ ಪೋಷಕರಲ್ಲಿ ಇನ್ನೇನೊಂದು 6 ತಿಂಗಳಲ್ಲಿ ಹಸೆಮಣೆ ಇರಬೇಕಾಗಿತ್ತು ರೀ. 6 ತಿಂಗಳಲ್ಲಿ ಹಸೆಮಣೆ ಇರಬೇಕಾಗಿತ್ತು. ಮದುವೆ ಚೆನ್ನಾಗಿ ಮಾಡಬೇಕು ಅಂತ ಸಾಕಷ್ಟು ಕನಸು ಕಟ್ಕೊಂಡಿದ್ರು ಅವ್ರ ಪೋಷಕರು. ಬಟ್ ಕ್ಷಣಾರ್ಧದಲ್ಲಿ ಎಲ್ಲವೂ ಕೂಡ ಮುಗ್ದೇ ಹೋಯ್ತು. ತಂದೆಗೆ ಅಲ್ಟಿಮೇಟ್ಲಿ ಅಷ್ಟೇ ಅಲ್ವೇ, ತನ್ನ ಮಗಳ ಮದುವೆನ ಬಹಳ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಕನಸಿತ್ತು. ಬಟ್ ಕ್ಷಣಾರ್ಧದಲ್ಲಿ ಆದಂತಹ ಒಂದು ದುರ್ಘಟನೆ ಅವರ ಬದುಕಿನ ಪಯಣವನ್ನೇ ನಾನು ಆಗ್ಲೇ ಹೇಳಿದ್ನಲ್ಲ ಇಲ್ಲಿಗೆ ಮುಗಿಸ್ಬಿಟ್ಟಿದೆ ಅಂತ. ಏಪ್ರಿಲ್ 28ನೇ ತಾರೀಕು ನವೀನ್ ಮದುವೆ ಫಿಕ್ಸ್ ಆಗಿತ್ತು, ಮತ್ತೊಬ್ಳು ಗೆಳತಿ.
ನವ್ಯ ಅವರ ಮದುವೆ ಕೂಡ ಏಪ್ರಿಲ್ 28ನೇ ತಾರೀಕು ನಿಶ್ಚಯ ಆಗಿತ್ತು. ಮಂಜಪ್ಪ ಅವರು ಕೂಡ ಮಗಳ ಫೋಟೋ ಇಟ್ಕೊಂಡು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ದಾಡ್ತಾ ಇದ್ರೆ ನೋಡಿದವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಹಾಸನ ಜಿಲ್ಲೆಯ ಇಬ್ಬರು ಯುವತಿಯರು ಈ ರೀತಿಯಾಗಿ ಅವರ ಬದುಕು ಕೊನೆಯಾಗಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಕೇಳೋದಕ್ಕೆ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತಕ್ಕಂಥ ಒಂದು ವಿಚಾರ. ಬಟ್ ಸ್ಟಿಲ್ ಜೀವದ ಗೆಳತಿಯರಿಬ್ಬರು ಕೂಡ ಒಟ್ಟಿಗೆ ಜೀವವನ್ನು ಬಿಟ್ಟು ತಮ್ಮ ಸಾವಿನಲ್ಲೂ ಕೂಡ ಜೊತೆಯಾಗಿ ಸ್ನೇಹಿತರಿಬ್ಬರು ಕೂಡ ಜೊತೆಯಾಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಮದುವೆ ನಿಶ್ಚಯ ಆಗಿತ್ತು, ಇಬ್ಬರಿಗೂ ಕೂಡ ಮದುವೆ ನಿಶ್ಚಯ ಆಗಿತ್ತು. ಬಟ್ ಇಬ್ಬರು ಕೂಡ ಈ ರೀತಿಯಂತ ದುರಂತ ಸಾವಿಗೆ ಈಡಾಗಿರ್ತಕ್ಕಂಥದ್ದು ಬಹಳ ದುಃಖಕರವಾದ ಸಂಗತಿನೇ ಇದು. ಆ ಚೈನ್ ಯಾವಾಗ ಕೊಡ್ಸಿದ್ವಿ ಅನ್ನೋಂತಂದ್ರೆ 4-5 ವರ್ಷ ಆಯಿತು ಅದು ಕೊಡಿಸಿ ಮೊನ್ನೆ ಹೋಗ್ಲು ಅವ್ಳು ಕುತ್ತಿಗೆ ಸರ ನೋಡ್ಕೊಂಡಿದ್ದೆ, ಹಂಗಾಗಿ ಗುರ್ತಿದ್ದೀವಿ. ಸರ್ ಬೆಳಿಗ್ಗೆನಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ರಿ, ಅಂದರೆ ಮೃತದೇಹ ಇದೀವಿ ಇಲ್ಲೋ ಎಲ್ಲರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದಾರೋ ಅಂತ ನೀವು ಹಾಸ್ಪಿಟ್ಲು ಹಿರಿಯೂರು ಹಾಸ್ಪಿಟ್ಲು ಅಲ್ಲೆಲ್ಲ ನೋಡ್ದು, ಮತ್ತು ಯಾರು ಅಲ್ಲಿ ಚಿತ್ರದುರ್ಗ ಹೋಗಿ ಅಲ್ಲೊಂದು 4-5 ಬಾಡಿ ಕಳಿಸಿದ್ವಿ ಅಂದಾಗ ಇಲ್ಲಿ ಬಂದು ನೋಡಿದಾಗ ಆಗ ಪತ್ತೆ ಹಚ್ಚಕ್ಕೆ ಆಯಿತು. ನಿಮಗೆ ಮಾಹಿತಿ ಯಾವಾಗ ಹೆಂಗೆ ಗೊತ್ತಾಗಿದೆ ಸರ್? 6:30 ಫೋನ್ ಮಾಡಿದ್ದು ಅವಳು, ಅವ್ರ ಫ್ರೆಂಡು ಮಿಲಾನ, ಅವಳು ಫೋನ್ ಮಾಡಿದ್ವಿ, ಹಿಂಗೆ ಆಯಿತು, ಆಕ್ಸಿಡೆಂಟ್ ಆಯಿತು, ಬಸ್ಸೆಲ್ಲ ಸುಟ್ಟು ಹೋಗಿದೆ ಅಂತ ಅವ್ರು ಹೇಳಿದಾಗ ನಮ್ಗೆ ಗೊತ್ತಾಯಿತು. ನಾವು ಅಲ್ಲಿಂದ ಕಾರಲ್ಲಿ ಬಂದ್ವಿ. ಸರ್ ಮದುವೆ ಎಂಗೇಜ್ಮೆಂಟ್ ಆಗಿತ್ತು, ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ರಿ ಸರ್? ಎಲ್ಲ ಆ ತಿಂಗಳು ಮಾರ್ಚ್ ಏಪ್ರಿಲ್ಗೆ ಮದುವೆ ಫಿಕ್ಸ್ ಮಾಡಿದ್ದು, ಅಷ್ಟರೊಳಗೆ ಹಿಂಗೆ ಆಯಿತು. ಸರ್ ಕೊನೆ ಬಾರಿ ಯಾವಾಗ ನೀವು ಮೀಟ್ ಆಗಿದ್ದು? ಬಸ್ಸನ್ನು ಹತ್ಸಕ್ಕೆ ಬಂದಿದ್ರಿ ಅಂತಂದು ಹೇಳ್ತಾ ಬಸ್ ಹಚ್ಚಕ್ಕೆ ಅವ್ರು ಬೆಂಗಳೂರಲ್ಲಿ ಇದ್ದು, ನಾವು ಚಂದ್ರಬಣ್ಣ ಇದ್ದು. ಸೋಮವಾರ ನೈಟು ಬಸ್ ಹಚ್ಚಿ ಕೂರಿಸಿ ಸೀಟ್ ಮಾಡಿ ಕಳಿಸ್ತು, ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋಗ್ತೀನಿ. ಸರ್ ಎಂಗೇಜ್ಮೆಂಟ್ ಆಗಿದೆ, ಯಾವಾಗ ಮದುವೆ ಅಂತ ಫಿಕ್ಸ್ ಮಾಡಿದ್ರು ಸರ್ ಆಲ್ರೆಡಿ? ಫಿಕ್ಸ್ ಮಾಡಿದ್ವಿ ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡೋಣ ಅಂತ ಎಲ್ಲ ಫಿಕ್ಸ್ ಮಾಡ್ತೀವಿ. ಆಗಿದೆ ಅಂದೇಳಿಕೆ ನಾವು ಬೇಗ ಬಂದ್ವಿ ಇಲ್ಲಿಗೆ. ಅವ್ರು ಎಲ್ಲ ಅದನ್ನು ಚೆಕ್ ಮಾಡ್ತಿದ್ದೆ, ಅವಳದೇ ಸಿಗ್ತಾ ಇಲ್ಲ. ಯಾವ್ಯಾವ ಕಡೆ ಹೋಗಿದ್ರಿ ಸರ್? ಎಲ್ಲಿ ಹುಡುಕಾಡಿದ್ರಿ? ಎಲ್ಲ ಕಡೆ ಕೇಳ್ಕೊಂಡು ಬಂದು ನಾವು ಎಲ್ಲ ಕಡೆ ಮೆಸೇಜ್ ತಗೊಂಡು ಕೇಳ್ಕೊಂಡು ಬಂದು ಇಲ್ಲಿಗೆ ಬಂದಿವಿ ಸರ್. ಈಗ ಅವ್ರು 3 ಜನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಸರ್. ಎಲ್ಲಿಗೆ ಹೋಗಿದ್ರು? ಕೆಲಸ ಮಾಡ್ತಾ ಇರೋದು ಅವರು ಹಾಸನ ರಾಜು ಕಾಲೇಜಲ್ಲೇ ಓದಿದ್ದು ಇಂಜಿನಿಯರಿಂಗು. ಅವ್ರ ಮಾನಸ ತಾಯಿ ಅವರೊಬ್ರು ಸಿಗಂದೂರ್ಗೆ ರಜಾ ಆಯ್ತು ಅಂದ್ರೆ ಟ್ರಿಪ್ ಹೋಗ್ತಾ ಇದ್ರು, ಸಿಗಂದೂರ್ಗೆ ಹೋಗಿ ಕಾರಣ ನೋಡ್ಕೊ ಬರ್ತೀವಿ ಅಂತ. ನವ್ಯರ್ಗು ಮತ್ತೆ ಮಾನಸವ್ರಿಗೆ ನಮ್ಮ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಯಿತು ಸರ್, ಏಪ್ರಿಲ್ 28-29ಕ್ಕೆ ಮದುವೆ ಫಿಕ್ಸ್ ಆಯಿತು ನವೀನ್ದು. ಇವಾಗ ಎಲ್ಲ ಕಡೆ ಹುಡುಕಾಡು ಬಂದು ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ರು ಸರ್? ಕೊಟ್ಟಿದ್ದೀವಿ ಸರ್. ಇದೇನು ಹುಡಿ ಕೊಡಿ ಸರ್. ಈಗ ಎಲ್ಲ ಅಲ್ಲಿ ಎಲ್ಲಿ ಏನು ಕೆಲಸ ಮಾಡ್ತಿದ್ರು ಸರ್? ಬೆಂಗಳೂರಲ್ಲಿ ಆಫೀಸಲ್ಲಿ ಸಾಫ್ಟ್ವೇರು BM ಟೆಕ್ ಮಾಡಿ ಸಾಫ್ಟ್ವೇರ್ ಆಯ್ತು. ಇವಾಗ ಇವು ಮಾನಸ್ ಅವರು ಅದು ಮಾಹಿತಿ ಇಲ್ಲ, ನವ್ಯ ಬಗ್ಗೆನೂ ಮಾಹಿತಿ ಸಿಗ್ತಾ ಇಲ್ಲ ಇಲ್ಲ ಸರ್. ಏನು ನಿಮ್ಗೆ ಏನಾದ್ರು ಗೊತ್ತಾಯ್ತು ತೋರಿಸಿ ಅಂತ. ಬೇರೆ ದುರ್ಗ ಬೇರೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಂದು ಹೇಳ್ತಾರೆ ಸರ್, ಏನಾದ್ರು ಹೋಗಿದ್ರೆ ಸರ್? ಗೊತ್ತೇ ಇಲ್ಲ ಸರ್. ಒಬ್ಬಳೆ ಮಗಳ ಸರ್ ನವ್ಯ ಅನ್ನೋರು? ಒಬ್ಬಳೆ ಮಗಳು ಒಬ್ಬನೇ ಮಗ ಸರ್. ಅವ್ರಿಬ್ರು ಸಾಫ್ಟ್ವೇರ್, ಮಗಳಿಬ್ರು ಸಾಫ್ಟ್ವೇರ್. ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮೊನ್ನೆ ಬಂದು ಹೋಗಿದ್ಲು, ಟ್ರಿಪ್ ಹೋಗ್ತೀನಿ, ಇದೊಂದು ಸರಿ ಟ್ರಿಪ್ ಹೋಗ್ಬತ್ತೀನಿ ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಗಿದ್ರು. ಮದುವೆ ಆದ್ಮೇಲೆ ಹೋಗಕ್ಕಾಗಲ್ಲ, ಅದು ಇದೊಂದ್ಸಲ ಗೋಕರ್ಣ ಮಾಡ್ಕೊ ಬರ್ತೀನಿ ಅಂತ ಹೋಗಿದ್ರು. ಅಪ್ರಾಪ್ತ ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣ ಸಂಬಂಧ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದಂತಹ ಶ್ರೀಧರ್ ಕೋಸುಂಬೆ ಅವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಸೇರಿದಂತೆ ಹಾಸನದಲ್ಲೂ ಕೂಡ ಭೇಟಿಯನ್ನ ನೀಡಿ ಅಲ್ಲಿ ಚನ್ನರಾಯಪಟ್ಟಣದ ಯಾವುದೋ ಖಾಸಗಿ ಶಾಲೆಯಲ್ಲಿ ಎಲ್ಲಿ ಪ್ರಕರಣ ನಡೆದಿದೆ ಅಲ್ಲಿಗೆ ಭೇಟಿಯನ್ನು ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಖಾಸಗಿ ಶಾಲೆಗೆ ಭೇಟಿ ನೀಡಿದ ಆಯೋಗದ ಅಧ್ಯಕ್ಷರು ಶಾಲೆಯಲ್ಲಿ ಕೆಲವು ದಾಖಲಾತಿಗಳ ಕೊರತೆ ಎದ್ದುಕೊಂಡ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಲೆಗೆ ನೋಟಿಸ್ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಕನಿಷ್ಠ ಪಕ್ಷ ಅಪ್ರಾಪ್ತ ಬಾಲಕಿಯ ದೇಹದ ಮೇಲೆ ಆಗಿರ್ತಕ್ಕಂಥ ಆರೋಗ್ಯದ ಬದಲಾವಣೆಗಳು ಇವೆಲ್ಲವನ್ನು ಕೂಡ ತಿಳಿದುಕೊಳ್ಳೋದ್ರಲ್ಲಿ ಶಾಲೆಯ ಮುಖ್ಯಸ್ಥರು ವಿಫಲರಾಗಿ ಹೋಗಿದ್ದಾರೆ. ಈ ಪ್ರಕರಣದಲ್ಲಿ ಬಾಲಕಿಯ ಪೋಷಕರು, ಶಾಲೆಯ ಮುಖ್ಯಸ್ಥರು, ದೈಹಿಕ ಶಿಕ್ಷಕರು, ಶಾಲಾ ಶಿಕ್ಷಕಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರ್ತಕ್ಕಂಥ ಶಾಲಾ ವಾಹನದ ಚಾಲಕ ರಂಜಿತ್ ಅಂತಕ್ಕಂಥ ಇಡಿಯಟ್ ಆತನನ್ನ ಕೂಡಲೇ ಬಂಧಿಸುವಂತೆ ಸೂಚಿಸಿ ಆತನ ಹಿನ್ನೆಲೆ ಮತ್ತೆ ಆತನ ಹಿಂದೆ ಆದ ಮೇಲೆ ಯಾವ್ದಾದ್ರು ಪ್ರಕರಣ ಇತ್ತಾ ಇವೆಲ್ಲವನ್ನು ಕೂಡ ಚೆಕ್ ಮಾಡಿ ವರದಿ ನೀಡಿ ಅಂತ ಕೂಡ ಕೇಳಿದ್ದಾರೆ. ಇನ್ನು ಶಾಲಾ ವಾಹನದಲ್ಲಿ CCTV ಕ್ಯಾಮ್ರಾವನ್ನ ಅಳವಡಿಕೆ ಮಾಡಬೇಕು, ಬಟ್ ಅದನ್ನ ನಿಗಾ ವಹಿಸಬೇಕಾಗಿತ್ತು, ನಮ್ಮ ಮಹಿಳೆ ಒಬ್ಬರನ್ನ ನೇಮಿಸಬೇಕು ಅಂತಕ್ಕಂಥ ಇಷ್ಟೆಲ್ಲ ಇದಾವೆ ಕೂಡ, ಆದ್ರೆ ಯಾವನ್ನು ಕೂಡ ಫಾಲೋ ಮಾಡಿಲ್ಲ ಅಂತ ಹೇಳಿ ಶಾಲೆಗೆ ನೋಟಿಸ್ ನೀಡಿ ಅಂತ ಹೇಳಿದ್ದಾರೆ. ಇನ್ನು
ಹಾಸನಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಹಾಸನಕ್ಕೆ ಭೇಟಿ ನೀಡಿ ಜಿಲ್ಲಾಸ್ಪತ್ರೆಯಲ್ಲಿ ಇಲ್ಲೂ ಕೂಡ ಪರಿಶೀಲನೆ ಎಲ್ಲವನ್ನು ಕೂಡ ನಡೆಸಿದ್ದಾರೆ. ಬಟ್ ಸ್ಟಿಲ್ ಈ ಪ್ರಕರಣದಲ್ಲಿ ಒಂದಿಷ್ಟು ಆಗಿರ್ತಕ್ಕಂಥದ್ದು ಏನು ಎತ್ತ ಅನ್ನೋದನ್ನ ಪೋಕ್ಸೋ ಪ್ರಕರಣ ಆಗಿರೋದ್ರಿಂದ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡಕ್ಕಾಗದೇ ಇದ್ರು ಕೂಡ ಒಂದಿಷ್ಟು ಪ್ರಕರಣದಲ್ಲಿ ಒಂದಿಷ್ಟು ಅನುಮಾನಗಳಂತೂ ಮೂಡಿ ಬರುತ್ತೆ. ಈ ಪ್ರಕರಣದಲ್ಲಿ ಒಂದಿಷ್ಟು ಅನುಮಾನಗಳು ಮೂಡಿ ಬರುತ್ತೆ. ಆ ಬಾಲಕಿ 10ನೇ ತರಗತಿ ವಿದ್ಯಾರ್ಥಿನಿ. ಆಕೆ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ ಅನ್ನುವುದಾದರೆ ಅಲ್ಲಿವರೆಗೂ ಕೂಡ ಆಕೆ ಆರೋಗ್ಯದಲ್ಲಾದ ಬದಲಾವಣೆಗಳು, ದೇಹದಲ್ಲಾದ ಬದಲಾವಣೆಗಳು ಅವರ ಪೋಷಕರಿಗೆ ಗೊತ್ತಾಗ್ಲಿಲ್ವಾ? ಆ ವಿದ್ಯಾರ್ಥಿನಿ ಶಾಲೆಗೂ ಕೂಡ ಬರ್ತಾ ಇದ್ಲು ಅನ್ನೋದಾದ್ರೆ ಶಾಲೆಯಲ್ಲಿ ಅವರ ಸ್ನೇಹಿತರು ಅದನ್ನ ನೋಟಿಸ್ ಮಾಡ್ಲಿಲ್ವಾ? ಈ ತರದೊಂದಿಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಗೊತ್ತಿದ್ದು ಅವರ ಪೋಷಕರು ಪ್ರಕರಣವನ್ನ ಹೆದರಿಯೋ, ಬೆದರ್ಕೊಂಡೋ, ಮಾನ ಮರ್ಯಾದೆಗೆ ಅಂಜೋ, ಮುಚ್ಚಿ ಹಾಕುವ ಪ್ರಯತ್ನವನ್ನ ಪಟ್ರ. ಈ ತರದೊಂದಿಷ್ಟು ಅನುಮಾನದ ಗೋಜಲುಗಳು ಇದ್ರೊಳಗಡೆ ಕಾಣಿಸ್ತಾ ಸಿಗ್ತವೆ. ಬಟ್ ನಾನು ಯಾವನು ಕೆದಕಕ್ಕೆ ಹೋಗೋದಿಲ್ಲ. ಬಟ್ ಬಸ್ ಡ್ರೈವರ್ ಯಾರಿದ್ದಾನೆ ಇಡಿಯಟ್, ಆತನ ವಿರುದ್ಧ ಕಠಿಣ ಕ್ರಮ ಆಗಬೇಕು. ತಂದೆ ತಾಯಿ ನಂಬಿ ನಮ್ಮ ಮಕ್ಕಳನ್ನ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಬ್ಬರನ್ನ ನಂಬಿ ಕಳಿಸಿದಾಗ ಏನೂ ಅರಿಯದ ಆ ಪುಟ್ಟ ಮನಸ್ಸಿನ ಮೇಲೆ ಆತ ನಡೆಸಿರ್ತಕ್ಕಂಥ ಘೋರ ಕೃತ್ಯ ಇದೆಯಲ್ಲ, ಇದು ನಿಜವಾಗ್ಲಿಯೂ ಕೂಡ ಖಂಡನಾರ್ಹ. ತಲೆ ಮರೆಸ್ಕೊಂಡಿದ್ದಾನಂತೆ. ಇಟ್ಕೊಂಬರೋದೇನು ದೊಡ್ಡ ವಿಷಯ ಅಲ್ಲ. ಪೊಲೀಸರಿಗೆ ಮನಸ್ಸು ಪಟ್ರೆ ಇಟ್ಕೊಂಬರೋದು ದೊಡ್ಡ ವಿಷಯ ಅಲ್ಲ. ಆದಷ್ಟು ಬೇಗ ಅವನನ್ನು ಕರ್ಕೊಬಂದು ಕಠಿಣವಾದ ಶಿಕ್ಷೆ ಕೊಡಿ. ಆ ಮಗುವಿಗೆ ಒಂದಿಷ್ಟು ಘಾಸಿ ಆಗಿರುತ್ತೆ, ಪೋಷಕರು ಒಂದಿಷ್ಟು ಘಾಸಿ ಆಗಿರ್ತಾರೆ. ಅವರಿಗೆ ಏನೇನು ಸೂಕ್ತವಾದ ಬಾಲಮಂದಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದು ಕೌನ್ಸಿಲಿಂಗ್ ಅವು ಇವೆಲ್ಲ ಮಾಡಬೇಕು, ಅವೆಲ್ಲ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ ಇದರದ್ದು ಆಗಬಾರ್ದು, ಸಂಭವಿಸಿದೆ. ಬಂದು ಅಧ್ಯಕ್ಷರು ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಅಧಿಕಾರಿಗಳು ಫಾಲೋ ಮಾಡಬೇಕು. ಚನ್ನರಾಯಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅಹಿತಕರ ಘಟನೆ ನಡೆದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾನು ಭೇಟಿ ಕೊಟ್ಟಿದ್ದೇನೆ. ಚನ್ನರಾಯಪಟ್ಟಣದ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಶಾಲೆಗೆ ನಾನು ಈಗಾಗಲೇ ಭೇಟಿ ಕೊಟ್ಟು ಆ ಒಂದು ಶಾಲೆಯ ಮಾನ್ಯತೆ ಇರ್ಬೋದು, ನವೀಕರಣ ಇರ್ಬೋದು, ಮತ್ತು ಆ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡದೇ ಇರೋದ್ರ ಬಗ್ಗೆ, ಮತ್ತು ಕರ್ನಾಟಕ ಮೋಟಾರ್ ವಾಹನ ಕಾಯ್ದೆ 1988 ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪಾಲನೆ ಮಾಡದೇ ಇರುವುದರ ಸಹಿತ ನಾನು ಈಗಾಗಲೇ ಗಮನಿಸಿದ್ದೇನೆ. ಅಲ್ಲಿ RTO ಅಧಿಕಾರಿಗಳು ಸಹಿತ ಬಂದಿದ್ದರು. ಹೀಗಾಗಿ ಪ್ರತ್ಯೇಕವಾಗಿ ಒಂದು ವಾಹನ ವ್ಯವಸ್ಥೆ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಏನೆಲ್ಲ ಮಾರ್ಗಸೂಚಿಗಳು ಪಾಲಿಸಬೇಕು ಅನ್ನೋದು ಸ್ಪಷ್ಟವಾದಂಥ ಮಾರ್ಗಸೂಚಿಗಳು ಸುಪ್ರೀಂ ಕೋರ್ಟ್ ಆ್ಯಂಡ್ ಆ್ಯಕ್ಟ್ ಪ್ರಕಾರ ಇದೆ. ಹೀಗಾಗಿ ಆ ಒಂದು ವಾಹನದಲ್ಲಿ CCTV ಇನ್ಸ್ಟಾಲೇಷನ್ ಇಲ್ಲ, GPS ಇಲ್ಲ. ಅದೇ ರೀತಿಯಾಗಿ ಆ ಒಂದು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಗೆ ಒಂದು ಡ್ರೈವರ್ ಚಾಲಕನಾಗಿ ಸೇರಬೇಕಾದ್ರೆ ಹ್ಯಾವಿ ಬ್ಯಾಡ್ಸ್ ಬಂದಂಥ ವ್ಯಕ್ತಿ 5 ವರ್ಷ ಅನುಭವ ಇರಬೇಕು. 5 ವರ್ಷ ಅನುಭವ ಇದ್ದಂಥವ್ರಿಗೆ ಮಾತ್ರ ತೊಗೊಳ್ಳಿಕ್ಕೆ ನಿಯಮಗಳ ಅಡಿಯಲ್ಲಿ ಅವಕಾಶ ಇದೆ. ಆದರೆ ಅದು ಇವಾಗ ತೊಗೊಂಡಿದೆ 1 ವರ್ಷವೂ ಇನ್ನೂ ಪರಿಪೂರ್ಣ ಆಗಿಲ್ಲ. ಹೀಗಾಗಿ ಆ ಒಂದು ಶಾಲೆಯಲ್ಲಿದ್ದಂಥವರು ಗಮನಿಸಬೇಕಾಗಿತ್ತು ಈ ಮಗುವಿನ ಚಲನವನ್ನದ ಬಗ್ಗೆ. ಅವರು ಗಮನಿಸಿಲ್ಲ. ಮತ್ತು ಶಾಲಾವರಣದಲ್ಲಿ ನಾನು ಹೋದೆ, ಶಾಲೆಯನ್ನು ಪರಿಶೀಲನೆ ಮಾಡಿದೆ. ಸ್ವಲ್ಪ ಶಾಲೆ ಆಡಳಿತ ಮಂಡಳಿಯವ್ರದ್ದು ಅಲ್ಲಿ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ನಮ್ಮ DDP ಅವರಿಗೆ ಹೇಳಿದ್ದೀನಿ, ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಆ ಒಂದು ಸಂಬಂಧಪಟ್ಟಂಥ ಅಲ್ಲಿನ CRP ಇರ್ಬೋದು, ECOಗಳು ಇರ್ಬೋದು, ಆ ಶಾಲೆ ಮೇಲಿನ ಮೇಲೆ ಭೇಟಿ ಕೊಟ್ಟು ಅವರು ಮೇಲುಸ್ತರಿ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ. ಅವರಿಗೆ ಇಬ್ಬರಿಗೂ ಸಹಿತ ಸೋಕಾಸ್ ನೋಟಿಸ್ ಕೊಡಬೇಕು. ಶಾಲಾ ದಾಖಲಾತಿ ಎಲ್ಲ ಗಮನಿಸಿದ್ದಾಗ ಶಾಲಾ ದಾಖಲಾತಿ ಸಹಿತ ಸಕಾಲದಲ್ಲಿ ಕೊಡ್ತಾ ಇಲ್ಲ ಅವರು. ಯಾಕೆ ಅಂದರೆ ಅವ್ರ ಹತ್ರ ದಾಖಲಾತಿ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಬರೀ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ನೋಂದಣಿ ಮಾಡಿರುವಂಥ ನಮಗೆ ದಾಖಲಾತಿಯನ್ನು ಅವರು ಪಟ್ಟಿದ್ರು. ಆಮೇಲೆ ವ್ಯಾನ್ನಲ್ಲಿ ಕರ್ನಾಟಕ ಮೋಟಾರ್ ಆ್ಯಕ್ಟ್ 1988 ಮತ್ತು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಅನ್ವಯ ಕಡ್ಡಾಯವಾಗಿ ಒಂದು ವಾಹನ ಚಾಲಕನಿಗೆ ಕನಿಷ್ಠ ಅವನು ಹೆವಿ ಬ್ಯಾಡ್ಸ್ ತೊಗೊಂಡ್ಮೇಲೆ 5 ವರ್ಷ ಅನುಭವ ಹೊಂದಿರಬೇಕು. ಅಂಥ ವ್ಯಕ್ತಿ ಮಾತ್ರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಪ್ರತಿ ವ್ಯಾನಿನಲ್ಲಿ CCTV ಇನ್ಸ್ಟಾಲೇಷನ್ ಇರಬೇಕು, GPS ಇರಬೇಕು, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಾಸನದ ವ್ಯವಸ್ಥೆ ಇರಬೇಕು. ಆಮೇಲೆ ಅಲ್ಲಿ ಒಬ್ಬರು ಆಯಾ ಇರಬೇಕು. ಬಟ್ ಈ ವ್ಯಾನ್ನಲ್ಲಿ ಆಯಾನೂ ಇಲ್ಲ, CCTV ಇನ್ಸ್ಟಾಲೇಷನ್ ಇಲ್ಲ, GPS ಇಲ್ಲ. ಅದೆಲ್ಲ ನಮ್ಮ ಸ್ವತಃ RTO ಅವರಿಗೆ ಇದ್ರ ಬಗ್ಗೆ ಎಲ್ಲ ನಾವು ಅವರು ಸ್ವತಃ ನೋಡಿದ್ವಿ. ಹೀಗಾಗಿ ಅವರ ಒಂದು RTO ಮುಖಾಂತರ ಅದು ಒಂದು ವಿಶೇಷವಾಗಿ ಸಪ್ರೇಟಾಗಿ ಪ್ರಕರಣ ದಾಖಲು ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಪ್ರತಿಯೊಂದು ಶಾಲೆಯಲ್ಲಿ ಕಳೆದ 2016ರಿಂದ
ಮಕ್ಕಳ ರಕ್ಷಣಾ ನೀತಿ 2016 ಎಲ್ಲ ಕಡೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಈ ಥರದ ಒಂದು ದುರ್ಘಟನೆಗಳು ಎಲ್ಲಿ ನಡಿಬಾರದು ಅನ್ನೋ ಒಂದು ಸದುದ್ದೇಶದೊಂದಿಗೆ ನಮ್ಮ ರಾಜ್ಯದಲ್ಲಿ ಪಾಲಿಸಿ ಇದೆ. ಬಟ್ ಈ ಒಂದು ಶಾಲೆಯಲ್ಲಿ ಆ ಪಾಲಿಸಿ ಮಾಡಿರೋದು ಕಂಡು ಬಂದಿಲ್ಲ. ಹೀಗಾಗಿ ಇವೆಲ್ಲ ಆಯಾಮಗಳಲ್ಲಿ ಒಂದು ಮಕ್ಕಳಿಗೆ ಬರೀ ಶಿಕ್ಷಣ ಕೊಡೋದಲ್ಲ, ಮಕ್ಕಳಿಗೆ ಶಿಕ್ಷಣ ಜೊತೆ ರಕ್ಷಣೆ ಕೊಡಬೇಕಾದಂಥದ್ದು ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಇಲ್ಲಿನ CECO ಮತ್ತು CRP ಅವರಿಗೆ ಯಾವ ಕಾರಣಕ್ಕೆ ಇಲ್ಲಿ ಮೇಲಿನ ಮೇಲೆ ಬಂದು ಅವರಿಗೆ ನೋಡ್ತಕ್ಕಂಥದ್ದು, ಗಮನಿಸ್ತಕ್ಕಂಥದ್ದು, ಪರಿಶೀಲನೆ ಮಾಡ್ತಕ್ಕಂಥದ್ದು ವೇಳೆಯಲ್ಲಿ ಅವರು ಸಹ ವಿಫಲರಾಗಿದ್ದಾರೆ. DDP ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರಿಬ್ಬರಿಗೆ ಸೋಕಾಸ್ ನೋಟಿಸ್ ಕೊಟ್ಟು ಯಾವ ಕಾರಣಕ್ಕೆ ಈ ಶಾಲೆಯ ಮೇಲುಸ್ತುವಾರಿ ಮಾಡಲಿ ಅವರು ವಿಫಲರಾಗಿದ್ದಾರೆ, ನೋಂದಣಿ ಮಾಹಿತಿ ಇರ್ಬೋದು, ಮಕ್ಕಳ ರಕ್ಷಣೆ 2016 ಇರ್ಬೋದು, ಆಟದ ಬಗ್ಗೆ ಇರ್ಬೋದು, ಅವೆಲ್ಲವೂ ಕಂಪ್ಲೀಟ್ ಆಗಿ ನಾನು DDP ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಹಾಸನ ಜಿಲ್ಲೆ ಸೇರಿದಂತೆ ನಗರದ ವಿವಿಧ ಚರ್ಚ್ಗಳಲ್ಲಿ ಭಕ್ತಿ, ಸಂಭ್ರಮ ಮತ್ತೆ ಸೌಹಾರ್ದತೆಯಿಂದ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಆಚರಿಸಿದ್ರು. ಡಿಸೆಂಬರ್ 24ರ ಮಧ್ಯರಾತ್ರಿಯಿಂದಲೇ ನಗರದ ವಿವಿಧ ಚರ್ಚ್ಗಳಲ್ಲಿ ಪ್ರಾರ್ಥನೆ, ಬಲಿಪೂಜೆ, ಭಜನೆ ಕಾರ್ಯಕ್ರಮಗಳು ಆರಂಭಗೊಂಡಿದ್ವು. ಸಾವಿರಾರು ಭಕ್ತರು ಭಾಗವಹಿಸಿ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರು ಕೂಡ ನಗರದ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಕ್ರಿಸ್ಮಸ್ ಆಚರಣೆಯಲ್ಲಿ ಪಾಲ್ಗೊಂಡು ಕ್ರೈಸ್ತ ಸಮುದಾಯದವರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು. ಅದಾದ ಮೇಲೆ ತಾವು ಚಿಕ್ಕ ವಯಸ್ಸಿಂದಲೂ ಕೂಡ ಕ್ರೈಸ್ತ ಸಮುದಾಯದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರೋದ್ರಿಂದ ಕ್ರಿಸ್ಮಸ್ ಹಬ್ಬ ತನಗೆ ವಿಶೇಷ ನೆಮ್ಮದಿ ಮತ್ತು ಸಂತೋಷ ನೀಡುವ ದಿನಗಳು. ಫಾದರ್ಗಳ ಮಾರ್ಗದರ್ಶನದಲ್ಲಿ ಸಮಾಜದಲ್ಲಿ ಸೌಹಾರ್ದತೆ, ಪ್ರೀತಿ ಮತ್ತು ಸಹಬಾಳ್ವೆ ಬೆಳೆಸುವ ಕಾರ್ಯ ಮಾಡಬೇಕಿದೆ ಅಂತ ಹೇಳಿದರು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳ ಕುರಿತು ನಮ್ಮ ಸಮಸ್ತ ಹಾಸನ ಜಿಲ್ಲೆಯ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳ ಕುರಿತು ಇವತ್ತು ನಾವು NR ಸರ್ಕಲ್ ವೃತ್ತದಲ್ಲಿರುವಂತಹ ಚರ್ಚ್ಗೆ ಭೇಟಿ ಕೊಟ್ಟು ಪೂಜ್ಯ ಫಾದರ್ ಅಂತಹ ಪ್ಯಾಟ್ರಿಕ್ ಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಕ್ರಿಸ್ಮಸ್ ಆಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಭಗವಂತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ, ನಾಡಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಸಿಗಲಿ. ಜೊತೆಗೆ ನಾವೆಲ್ಲ ತಂದೆ ಯೇಸು ಕ್ರಿಸ್ತನ ಕೃಪೆಗೆ ನಾವೆಲ್ಲ ಪಾತ್ರ ಆಗೋಣ. ಅವರು ಹಾಕ್ಕೊಟ್ಟಿರುವಂತಹ ದಾರಿಯಲ್ಲಿ ನಾವೆಲ್ಲ ಸಾಗುವಂಥ ಕೆಲಸವನ್ನು ಮಾಡೋಣ. ಪೂಜ್ಯ ಫಾದರ್ ಅವರ ಉಪದೇಶ, ಅವರ ಹಾಕ್ಕೊಟ್ಟಿರುವ ವಚನ, ಅವ್ರು ಹಾಕ್ಕೊಟ್ಟಿರುವ ದಾರಿಯಲ್ಲಿ ನಾವೆಲ್ಲ ಸಾಗುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಕ್ರಿಸ್ಮಸ್ ಅಂತ ಹೇಳಿದ್ರೆ ನನಗಂತೂ ಒಂದು ಎಲ್ಲಿಲ್ಲದ. ಇನ್ನು ನಗರದ ಸಂತ ಆಂಥೋನಿಯವರ ದೇವಾಲಯದ ಫಾದರ್ ಪ್ಯಾಟ್ರಿಕ್ ಜೈರಾವ್ ಅವರು ಕೂಡ ಮಾತನಾಡಿದ್ದಾರೆ. ಕ್ರಿಸ್ಮಸ್ ಎಂದರೆ ಯೇಸು ಕ್ರಿಸ್ತನ ಜನ್ಮದ ಹಬ್ಬ. ಪ್ರತಿ ವರ್ಷ ಡಿಸೆಂಬರ್ 24ರ ಮಧ್ಯರಾತ್ರಿಯಿಂದಲೇ ಯಾವುದೇ ಮತಭೇದವಿಲ್ಲದೆ ಎಲ್ಲರೂ ಕೂಡ ಪ್ರೀತಿ ಮತ್ತೆ ಹರ್ಷದಿಂದ ಆಚರಿಸ್ತಕ್ಕಂಥ ಹಬ್ಬ. ಹಲವು ದೇಶಗಳಲ್ಲಿ ಇದು ಸಾಂಸ್ಕೃತಿಕ ಹಬ್ಬ ಆಗಿ ಕೂಡ ರೂಪುಗೊಂಡಿದೆ ಅಂತ ಹೇಳಿದ್ರು. ಇನ್ನು ಆಂಥೋನಿಯವರ ದೇವಾಲಯದಲ್ಲಿ ರಾತ್ರಿಯಿಂದಲೇ ಭಜನೆ, ಗೀತೆಗಳು ಹಾಗೂ ಆರಾಧನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸಾವಿರಾರು ಭಕ್ತರು ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ರು. ಹಾಸನದ NR ವೃತ್ತ ಬಳಿ ಇರುವಂತಹ ಸಂತ ಆಂಥೋನಿಯವರ ದೇವಾಲಯದ ಪ್ರಧಾನ ಧರ್ಮಗುರುವಾಗಿ ಹಾಸನ ಜಿಲ್ಲೆಯ ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ ಸಮಸ್ತ ವೀಕ್ಷಕರಿಗೆ ವಿಶೇಷವಾಗಿ ಇವತ್ತು ತುಂಬ ಹೆಮ್ಮೆ, ಸಂತೋಷ, ನಮಗೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಹಾಸನ ಲೋಕಸಭಾ ಸಂಸದರಿಗೆ, ಗೌರವಾನ್ವಿತ ಶ್ರೇಯಸ್ ಪಟೇಲ್ ಇವರಿಗೆ, ಅವರ ಕುಟುಂಬ ವರ್ಗದವರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು, ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬದ ಶಾಂತಿ, ಸಮಾಧಾನ, ಸಂತೋಷ, ಭರವಸೆ, ಒಂದು ಆಶೀರ್ವಾದವನ್ನು ಅವರ ಮುಖಾಂತರ ಆ ಭಗವಾನ್ ಯೇಸು ಕ್ರಿಸ್ತ ವಿಶೇಷವಾಗಿ ಜಿಲ್ಲೆಯ ಜನತೆಗೆ ನೀಡಲಿ. ಈ ನಮ್ಮ ಜನರನ್ನು ಒಂದು ಉತ್ತಮವಾದ ಐಕ್ಯತೆಯಲ್ಲಿ, ಸೌಹಾರ್ದತೆಯಲ್ಲಿ, ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆಯ ಒಂದು ವರಪ್ರಸಾದಗಳಲ್ಲಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಭಗವಾನ್ ಯೇಸು. ಇನ್ನು ಹಾಸನದಲ್ಲೇ ಖಡಕ್ SP ಎಂದೆನಿಸಿಕೊಂಡಿದ್ದ ಸದ್ಯ IPS ಅಧಿಕಾರಿ ಆಗಿರ್ತಕ್ಕಂಥ ಎಡಾ ಮಾರ್ಟಿನ್ ಅವರು ಕೂಡ ಹಾಸನದಲ್ಲಿ ಚರ್ಚ್ಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ BBC ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಎಲ್ಲ ಸಾರ್ವಜನಿಕರೊಂದಿಗೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲು ನಾವು ಕುಟುಂಬ ಸಮೇತವಾಗಿ ಇಲ್ಲಿ ಪಾಲ್ಗೊಂಡಿದ್ದೀವಿ. ಎಲ್ಲ ಸಮುದಾಯ ಅತ್ಯಂತ ಸಂಭ್ರಮದಿಂದ ಜೀಸಸ್ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಇವತ್ತಿನ SP ಮಹಮ್ಮದ್ ಸುಜಿತಾ ಅವರು ದಯವಿಟ್ಟು ಒಂದಿಷ್ಟು ಸಮಯ ಸಿಕ್ಕಿದ್ರೆ, ಎಡಾ ಮಾರ್ಟಿನ್ ಅವರು ಹಾಸನ ಜಿಲ್ಲೆಯಲ್ಲಿ SP ಆಗಿದ್ದಾಗ ಹಾಸನ ಜಿಲ್ಲೆ ಹೆಂಗಿತ್ತು, ಹಾಸನ ಜಿಲ್ಲೆಯ ಪುಡಿ ರೌಡಿಗಳು ಅವತ್ತು ಹೆಂಗ್ ಬಾಲ ಮುಚ್ಕೊಂಡಿದ್ರು, ಹಾಸನದಲ್ಲಿ ಪುಂಡಾಟಿಕೆ ಅವತ್ತು ಹೆಂಗೆ ಗಪ್ಚುಪ್ಪಾಗಿತ್ತು, ಹಾಸನ ಜಿಲ್ಲೆಯನ್ನ ಎಡಾ ಮಾರ್ಟಿನ್ ಅವರು ಹೆಂಗೆ ಹಿಡಿತದಲ್ಲಿ ಇಟ್ಟುಕೊಂಡಿದ್ದರು, ಕಳ್ಳ ಕಾಕ್ರು ರೌಡಿಗಳು ಈ ರೋಡಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರೆಲ್ಲ ಬಾಲ ಮುದುರ್ಕೊಂಡು ಹೆಂಗಿದ್ರು, ಇವೆಲ್ಲನೂ ಒಂಚೂರು ತಿಳ್ಕೊಳ್ಳಿ, ಇತಿಹಾಸ ಓದಿ ಹಾಸನದಲ್ಲಿ ಎಡಾ ಮಾರ್ಟಿನ್ ಅವರಿದ್ದಾಗ ಹೆಂಗಿತ್ತು ಅಂತ. ಮತ್ತು ಹಾಸನ ಜಿಲ್ಲೆ ಯಾಕೆ ಹಾಸನಕ್ಕೆ ಯಾಕೆ ಬಂದ್ರು ಇವರು ಅಂತ ಯಾರಾದ್ರು ಕೇಳಿದ್ರೆ, ಹಾಸನ ಜಿಲ್ಲೆಯ ಅಳಿಯ ಎಡಾ ಮಾರ್ಟಿನ್ ಅವರು. ಹಾಗಾಗಿ ತಮ್ಮ ಪತ್ನಿ ಮಕ್ಕಳೊಟ್ಟಿಗೆ
ಕುಟುಂಬ ಸಮೇತರಾಗಿ ಹಾಸನದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ದಾರೆ. ಇವತ್ತು ನಾವು ಚರ್ಚ್ಗೆ ಬಂದಿದ್ವಿ ಮತ್ತು ಎಲ್ಲ ಪಬ್ಲಿಕ್ ಜೊತೆಗೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲಿಕ್ಕೆ ನಾನು ಮತ್ತು ನನ್ನ ಫ್ಯಾಮ್ಲಿ ಬಂದಿದ್ದೀವಿ. ಸೊ ಇವತ್ತು ಇಲ್ಲಿ ಬಂದು ನನಗೆ ಭಾಳ ಖುಷಿ ಆಗಿದೆ. ಯಾಕಂದರೆ ಈ ಟೈಮ್ದಲ್ಲಿ ನಮ್ಮ ದೇವರೇ ಜೀಸಸ್ ಕ್ರೈಸ್ಟ್ ಇಸ್ ಬರ್ಡೇ ಮತ್ತು ಅವರ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವತ್ತು ಬೇರೆ ಬೇರೆ ಜನ ಚರ್ಚ್ಗೆ ಬಂದಿದ್ದಾರೆ, ಬೇರೆ ಧರ್ಮದಿಂದ, ಬೇರೆ ಕಮ್ಯುನಿಟಿಯಿಂದ ಎಲ್ಲ ಇಲ್ಲಿ ಬಂದು ಸೇರಿ ಜಾಯಿನ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಬಿಕಾಸ್ ದ ಮೆಸೇಜ್ ಆಫ್ ಕ್ರಿಸ್ಮಸ್ ಇಸ್ ದ ಮೆಸೇಜ್ ಆಫ್ ಪೀಸ್. ಸೊ ಇವತ್ತು ಭಾರತದ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಹಾಸನ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರದಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಚರಿಸಿದರು. ಈ ವೇಳೆ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದ ಬಿಜೆಪಿ ಪಕ್ಷದ ಹಿರಿಯ ರಮೇಶ್ ಮತ್ತೆ ಪ್ರೇಮ್ ಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ವರ್ಷದ ಜನ್ಮ ದಿನವನ್ನ ಅಟಲ್ ಜನ್ಮ ಶತಾಬ್ದಿ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ವಾಜಪೇಯಿ ಅವರು 1925ರಲ್ಲಿ ಜನ್ಮ ತಾಳಿದ್ದು, ಅವರ ಶಿಕ್ಷಣ ಪಡೆದ್ರು ಕೂಡ ಜನಸಂಘದ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ರು. ಜನಸಂಘದ ಮೂಲಕ ಪಕ್ಷವನ್ನ ಕಟ್ಟಿ ರಾಜಕೀಯದಲ್ಲಿ ಅವರೇ ಕ್ರಾಂತಿಯನ್ನ ಮೂಡಿಸಿದ್ರು. ಪ್ರಧಾನಿಯಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದರು. ಉತ್ತಮ ಆಡಳಿತ ದಿನ ಎಂದು ಕರೆಯಲ್ಪಡುವ ಈ ದಿನವು ಅವರ ನಾಯಕತ್ವ ಮತ್ತೆ ಅವರ ದೇಶದ ಮೇಲೆ ಅವರು ಬೀರಿದಂತಹ ಧನಾತ್ಮಕ ಪ್ರಭಾವವನ್ನ ನೆನಪು ಮಾಡುತ್ತೆ ಅಂತಕ್ಕಂಥ ಅವರನ್ನೆಲ್ಲ ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣ್ ಗೌಡ, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್, ಉಪಾಧ್ಯಕ್ಷ ಶೋಭನ್ ಬಾಬು, ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್, ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಚನಕೇಶ್ವ, ನಾಗೇಶ್, ವೇದಾವತಿ, ಸುಮಾ, ದಯಾನಂದ್, ಮಹೇಶ್ ಇನ್ನಿತರರು ಹಾಜರಿದ್ದರು. 101ನೆಯ ಜಯಂತ್ಯೋತ್ಸವವನ್ನು ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ದಿನ ನೆರವೇರಿಸಿದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು 1924ರಂದು ಡಿಸೆಂಬರ್ 25ರಂದು ಗ್ವಾಲಿಯರ್ ಅಂದರೆ ಮಧ್ಯಪ್ರದೇಶದಲ್ಲಿ ಜನ ಆಯ್ತಾರೆ. ತದನಂತರ ಅವರ ವಿದ್ಯಾಭ್ಯಾಸವನ್ನು ಮಾಡಿ ತದನಂತರ ರಾಜಕೀಯಕ್ಕೆ ಜನಸಂಘಕ್ಕೆ ಅವರು ಪದಾರ್ಪಣೆ ಆಗ್ತಾರೆ. ಜನಸಂಘದಿಂದ ಅವರು ಪಕ್ಷವನ್ನು ಕಟ್ಟಿ ರಾಜಕೀಯ ಕ್ಷೇತ್ರದಲ್ಲಿ ಅವರೇ ಆದ ಒಂದು ಕ್ರಾಂತಿಯನ್ನು ಮೂಡಿಸ್ಕೊಂಡು ಬಂದಂಥ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. 1977ರಲ್ಲಿ ಅಂದಿನ ಸರ್ಕಾರ ಇದ್ದಾಗ ಆ ಸರ್ಕಾರದಲ್ಲಿ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಆದ ಮಿನಿಸ್ಟರ್ ಆಗಿದ್ದರು. ಆಗ ಅಂದಿನ ದಿನಗಳಲ್ಲಿ UN ಭಾಷಣದಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದಂಥ ಮೊದಲ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ತದನಂತರ 1996ರಲ್ಲಿ 13 ದಿನದ ಪ್ರಧಾನಮಂತ್ರಿಯಾಗಿ ಮೂಡಿಬರ್ತಾರೆ. ಆ ದಿನದಲ್ಲಿ ತಾವೆಲ್ಲ ನೋಡ್ಬೋದು, ರಾಜಕೀಯ ಅಂದಾಗ ಕುದುರೆ ವ್ಯಾಪಾರ ಇದ್ದೇ ಇರುತ್ತೆ. ಆದರೆ ನಾನು ಯಾವುದೇ ಕುದುರೆ ವ್ಯಾಪಾರಕ್ಕೆ ಹೋಗೋದಿಲ್ಲ, ನನ್ನ ಶಕ್ತಿಯಿಂದ ನಾನು ಪಕ್ಷ ಕಟ್ತೇನೆ ಅಂತೇಳಿ ಒಂದು ದೃಢ ನಿರ್ಧಾರ ತಗೊಂಡು ಅವತ್ತು ತನ್ನ ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಟ್ಟು ಅದೇ ರೀತಿ ಮತ್ತೆ 97-98ರಲ್ಲಿ ಪ್ರಧಾನಮಂತ್ರಿಯಾಗಿ 99ರಿಂದ 2004ರವರೆಗೆ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಹಲವಾರು ಯೋಜನೆಗಳನ್ನು ನಮ್ಮ ದೇಶಕ್ಕೆ ಕಂಡುಕೊಟ್ಟ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಹಲವಾರು ಯೋಜನೆಗಳು ಇವತ್ತು ಸಹ ಕಾರ್ಯರೂಪ ಇದೆ. ಯಾಕೆಂದರೆ ಬಹಳ ಮುಖ್ಯವಾದಂಥ ಯೋಜನೆಗಳಂದರೆ ನಾವು ನೋಡ್ಬೋದು, ಕಾಶ್ಮೀರದಿಂದ ಕನ್ಯಾಕುಮಾರಿ ಇರುವಂಥ ಚತುಷ್ಪಥ ರಸ್ತೆಗಳು. ನಾವೇನು ಈಗ ಎಲ್ಲ ರಸ್ತೆಗಳಲ್ಲಿ ತಿರುಗಾಡ್ತೀವಿ, ಅಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ಯೋಜನೆಗಳಾಗಿರ್ತದೆ. ಅದೇ ರೀತಿ ನಾವು ಹಳ್ಳಿ ಮಟ್ಟದಲ್ಲಿ ಹೋದಾಗ ಗ್ರಾಮ ಸಡಕ್ ಯೋಜನೆ ಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ತುಂಬ ಹಳ್ಳಿಗಳನ್ನ ಜೋಡಣೆ ಮಾಡುವಂಥ ರಸ್ತೆಗಳಾಗಿರ್ತದೆ. ಅದೇ ರೀತಿ ಪರಮಾಣು ಬೇಲೂರು ತಾಲೂಕಿನ ಕಾಸಾಬಾ ಹೋಬಳಿಯ ಕಿರಿಗಡಲು ಗ್ರಾಮದಲ್ಲಿ ಶಾಲೆಗಾಗಿ ದಾನವಾಗಿ ನೀಡಿದ್ದ ಜಾಗವನ್ನ ಕಿರಿಗಡಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹೆಸರಿಗೆ ಬರೆಸಿಕೊಡಲು ಗ್ರಾಮಸ್ಥರು ಒಮ್ಮತದಿಂದ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಕಿರಿಗಡಲು ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಶಿವಗೌಡ ಭಿನ್ನ ಪುಟ್ಸ್ವಾಮಿಗೌಡ ಹಾಗೂ ನಿರ್ವಾಣೇಗೌಡ ಭಿನ್ನ ನಂಜೇಗೌಡ ಅವರಿಗೆ ಸೇರಿದ ಜಾಗವನ್ನು ಸುಮಾರು 50 ವರ್ಷಗಳ ಹಿಂದೆ ಈ ಭಾಗದ ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲೆಗಾಗಿ ದಾನವಾಗಿ ನೀಡಲಾಗಿತ್ತು. ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಆದರೆ ಶಾಲೆಗೆ ದಾನವಾಗಿ ನೀಡಿದ ಜಾಗ ಇನ್ನೂ ಕೂಡ ಸರ್ಕಾರಿ ಶಾಲೆಯ ಹೆಸರಿಗೆ ದಾಖಲಾಗದೆ ಇದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜಾಗದ ಹಕ್ಕುದಾರರಾದ ಹಿರೇಗೌಡ, ನಿರ್ವಾಣೇಗೌಡ ಹಾಗೂ ಕಮಲಮ್ಮ ಅವರನ್ನ ಕರೆಸಿ ಸಭೆ ನಡೆಸಿ ಸಭೆಯಲ್ಲಿ ಜಾಗ ಮಾಲೀಕರ ಸಮ್ಮತಿಯೊಂದಿಗೆ ಶಾಲೆಗೆ ಸೇರಿದ ಜಾಗವನ್ನ ಶಾಲೆಯ ಹೆಸರಿಗೆ ಬರೆಸಿಕೊಡಲು ಒಮ್ಮತದ ಅಭಿಪ್ರಾಯವನ್ನ ಮೂಡಿಸಿ ತೀರ್ಮಾನ ಕೈಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಶೆಟ್ಟಿ ಅವರು,
ನಿರ್ವಾಣಿಗೌಡ ಅವರ ತಂದೆ ಲಿಂಗೇಗೌಡರು ಹಲವು ವರ್ಷಗಳ ಹಿಂದೆ ಶಾಲೆಗೆ 5 ಗುಂಟೆ ಜಾಗವನ್ನ ದಾನವಾಗಿ ನೀಡಿದ್ರು. ನಂತರ ಶಾಲೆಯ ಅಭಿವೃದ್ಧಿಗೆ ಹೆಚ್ಚಿನ ಜಾಗ ಅಗತ್ಯವಿದೆ ಎಂದು ನಿರ್ಧರಿಸಿ ಗ್ರಾಮಸ್ಥರು ಒಮ್ಮತದಿಂದ ಶಿವೇಗೌಡರಿಗೆ ಸೇರಿದ 1 ಎಕರೆ 19 ಗುಂಟೆ ಜಾಗವನ್ನ ಶಾಲೆಗೆ ಬಿಟ್ಟುಕೊಡಲು ಹಾಗೂ ಅದರ ಬದಲಾಗಿ ಅವರಿಗೆ ಸರ್ಕಾರಿ ಜಾಗವನ್ನ ನೀಡುವ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಅಂತೆ ಇವತ್ತು ಕರೆದು ಮಾತನಾಡಿದ್ದೀವಿ, ಅವರೆಲ್ಲ ಒಪ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಒಮ್ಮತದಿಂದ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರವಿಚಂದ್ರ ಕುಶಾವಾರ ಅವರು, ಮತ್ತೆ KB ಯಾಲಕ್ಕಿಗೌಡ, ಸ್ವಾಮಿ, ಗ್ರಾಮ ಪಂಚಾಯತಿ ಸದಸ್ಯರು ಸುಪ್ರದೀಪ್, ಮಲ್ಲೇಶ್ ಗೌಡ, ದಿನೇಶ್, ನಿರ್ವಾಣಿಗೌಡ ಉಪಸ್ಥಿತರಿದ್ದರು. ನಿರ್ವಾಣಗೌಡರು ತಂದೆಯಾದಂಥ ನಂಜೇಗೌಡರು ಸುಮಾರು ವರ್ಷಗಳ ಹಿಂದೆ ಸ್ಕೂಲಿಗೆ ಅಂತ ಒಂದು 5 ಗುಂಟೆ ಜಾಗ ದಾನ ಕೊಟ್ಟಿದ್ರು. ಅದಾದ ನಂತರ ಈ ಕಿರುಗೋಡು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಒಮ್ಮತದಿಂದ ಶಾಲೆ ಆವರಣಕ್ಕೆ ಜಾಗ ಜಾಸ್ತಿ ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕಿರುಗಡ್ಲು ಸರ್ಕಾರಿ ಜಾಗ ಇತ್ತು ನಮ್ಮದು ಸರ್ವೆ ನಂಬರಲ್ಲಿ. ಆ ಜಾಗದಲ್ಲಿ ನಿರ್ವಾಣಗೌಡ ರೆಸ್ಸಿಗೆ 1.5 ಎಕರೆ, ಶಿವೇಗೌಡ ರೆಸ್ಸಿಗೆ 1.5 ಎಕರೆ ಕೊಟ್ಟು ಶಿವೇಗೌಡದ 1 ಎಕರೆ 19 ಗುಂಟೆ ಜಾಗನ ಶಾಲೆಗೆ ಕೊಡೋದು ಅಂತ, ಅದರ ಬದಲಾಗಿ ಸರ್ಕಾರಿ ಜಾಗವನ್ನು ಅವ್ರಿಗೆ ಬಿಟ್ಕೊಡೋದು ಅಂತ ಗ್ರಾಮಸ್ಥರು ಅನುಗುಣವಾಗಿ ಮಾತಾಡಿಕೊಂಡು, ಅವತ್ತಿನ ಕಾಲ ಶಾಂತೇಗೌಡರಿದ್ರು, ಊರಲ್ಲಿ ಪ್ರಮುಖ ದೊಡ್ಡವರು, ಬಾಲಚಂದ್ರೇಗೌಡರಿದ್ದರು, ಕರಿಯಪ್ಪ ಗೌಡರಿದ್ದರು, ಎಲ್ಲ ತುಂಬ ಹಿರಿಯರು ಗ್ರಾಮಸ್ಥರಿದ್ದಾಗ ಆವಾಗ ತೀರ್ಮಾನ ಮಾಡ್ಕೊಂಡು ಆ ಜಾಗನ ಅದರ ಬದಲಾಗಿ ಸರ್ಕಾರಿ ಜಾಗನ ಅವ್ರಿಗೆ ಕೊಟ್ಟು ಈ ಜಾಗನ ಶಾಲೆ ಬಿಟ್ಕೊಡೋದು ಅಂತ ಒಮ್ಮತದಲ್ಲಿ ತೀರ್ಮಾನ ಮಾಡಿಕೊಂಡು ಆ ಜಾಗನ ಇವತ್ತು ಶಾಲೆಗೆ ಬಿಟ್ಕೊಡ್ಬೇಕು ಅಂತ ಅವರೆಲ್ಲ ಊರ ಗ್ರಾಮಸ್ಥರ ಕಲ್ಕೊಂಡು ಬಿಟ್ಕೊಡ್ತಾಯಿದ್ವಿ. ಆ ಜಾಗದ ಬದಲು ಜಾಗ ಕೊಟ್ಟಿದ್ದೀವಿ, ಸರ್ಕಾರದ ಜಾಗನ ಸರ್ಕಾರಕ್ಕೆ ಕೊಟ್ಟು ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಜಾಗನ ಸರ್ಕಾರಕ್ಕೆ ಬರ್ಸ್ಕೊಡ್ತೀವಿ. ಇದು ವಾಸ್ತವಾಂಶ, ಇಷ್ಟೇ ಸತ್ಯ. ಇದೇ ಶಾಲೆ ಅವರ ಜಾಗ ಇವಾಗ ಆಗಿರೋದು ಅದೇ ಥರನೇ ಆಗ್ತಾಯಿದೆ. ಈಗೇನಾಗಿದೆ, ಶಾಲೆ ಹುಡುಗರು ಕಮ್ಮಿ ಇದ್ದಾರೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಇಷ್ಟು ಜಾಗದ ಅವಶ್ಯಕತೆ ಇಲ್ಲ. ಇರೋ ಒಂದು 5-6 ಜನ ಮಕ್ಕಳಿದ್ದಾರೆ. ಅನುಗುಣವಾಗಿ ಸರ್ಕಾರ ಇದಕ್ಕೆ ಸ್ಪಂದಿಸಿ ಬೇರೆ ಕಡೆಯಿಂದ ಇಲ್ಲಿ ಹಾಸ್ಟೆಲು ಡೆವಲಪ್ಮೆಂಟ್ಸು ಶಾಲೆ ಆ ಜಾಗವನ್ನು ಶಾಲೆ ಹೆಸರಿಗೆ ನೋಂದಣಿ ಮಾಡಬೇಕು ಅಂತೇಳಿ ಎಲ್ಲರೂ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ಊರಿನ ಪ್ರಮುಖರಾದ ರಾಜಶೆಟ್ಟಿ ಸರ್ ಅವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿದ್ದೀವಿ. ಇಲ್ಲಿ ನಿರ್ವಾಣೇಗೌಡರು ಮತ್ತು ಶಿವೇಗೌಡರು, ಕಮಲಮ್ಮ ಅವರು ಸ್ಕೂಲಿಗೆ ನಂಬರ್ 3ರಲ್ಲಿ ಇರುವಂಥ ಜಮೀನು ಒಂದು 26 ಗುಂಟೆ, ಇನ್ನೊಂದು 1 ಎಕರೆ 19 ಗುಂಟೆ ಜಮೀನನ್ನು ಶಾಲೆಗೆ ಅಂತೇಳಿ ಬಿಟ್ಕೊಟ್ಟಿದ್ದಾರೆ, ದಾನವಾಗಿ ಕೊಟ್ಟಿದ್ದಾರೆ. ಆದರೆ ಊರಿನ ಎಲ್ಲರ ಅಭಿಪ್ರಾಯದ ಪ್ರಕಾರ ಇವತ್ತು ಶಾಲೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದರಿಂದ 1 ಎಕರೆನ ಶಾಲೆಗೆ ಮಾಡಿಸ್ಕೊಡ್ತೀವಿ ಅಂತ ಊರಿನ ಪ್ರಮುಖರೆಲ್ಲರೂ ಕೂಡ ಇವತ್ತು ಒಪ್ಪಿ ಹೇಳಿದ್ದಾರೆ. ಹಾಗಾಗಿ 1 ಎಕರೆನ ಶಾಲೆ ಹೆಸರಿಗೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಉಳಿದಂಥ ಜಾಗವನ್ನು ದಾನ ಕೊಟ್ಟಿರೋ ಜಾಗ ಹಾಗೇನೇ ಇರುತ್ತೆ, ಅದನ್ನು ಊರಿನ ಸವಲತ್ತುಗಳಿಗೆ ಬೇಕು ಅಂತೇಳಿ ಬಿಟ್ಕೊಂಡಿದ್ದಾರೆ, ಊರಿನ ಅಭಿವೃದ್ಧಿಗೆ ಬಳಸ್ಕೊಳ್ಳೋದಕ್ಕೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಒಮ್ಮತದಿಂದ ಒಪ್ಪಿ ತೀರ್ಮಾನ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಣ್ಣೂರು ಗ್ರಾಮದಲ್ಲಿ 16 ದಶಕಗಳಿಂದ ಬಳಕೆಯಲ್ಲಿದ್ದಂತಹ ರಸ್ತೆಯನ್ನ ಯಥಾಸ್ಥಿತಿಯಲ್ಲಿ ಕಾಪಾಡಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಬೇಲೂರಿನ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ತಾಲೂಕಿನ ಬೆಣ್ಣೂರು ಹೊಸಳ್ಳಿ ಸಂಪರ್ಕಿಸುವ ಈ ರಸ್ತೆ ಹಲವು ದಶಕಗಳಿಂದ ಸುತ್ತಮುತ್ತಲ 16 ಗ್ರಾಮಗಳಿಗೆ ಜೀವನಾಡಿಯಂತಿದೆ. ಶಾಲಾ ಮಕ್ಕಳು, ರೈತರು, ವೃದ್ಧರು ದಿನನಿತ್ಯ ಸಂಚರಿಸ್ತಾ ಇದ್ರು. ರೈತರು ತಮ್ಮ ಬೆಳೆಗಳನ್ನ ಇದೇ ರಸ್ತೆ ಮೂಲಕ ಟ್ರ್ಯಾಕ್ಟರ್, ರಾಲ್ ಮತ್ತೆ ಗೂಡ್ಸ್ ಆಟೋಗಳಲ್ಲಿ ಸಾಗಾಟ ಮಾಡ್ತಾ ಇದ್ರು. ಆದ್ರೆ ಈ ರಸ್ತೆ ಮೇಲೆಯೇ ಗ್ರಾಮಸ್ಥರ ಬದುಕು ಅವಲಂಬಿತವಾಗಿತ್ತು. ಆದರೆ ಇತ್ತೀಚೆಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಹಳೆ ರಸ್ತೆಯನ್ನ ತೆರವುಗೊಳಿಸಲು ಮುಂದಾಗಿರತಕ್ಕಂಥದ್ದು ಗ್ರಾಮಸ್ಥರಲ್ಲಿ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಮುನ್ಸೂಚನೆಯನ್ನು ನೀಡದೆ ಹಲವು ದಶಕಗಳಿಂದ ಬಳಕೆಯಲ್ಲಿದ್ದ ರಸ್ತೆಯನ್ನ ಕೈಬಿಟ್ಟು ರೈತರ ಹೊಲ ಗದ್ದೆಗಳ ಮಧ್ಯೆ ನೂತನ ರಸ್ತೆ ನಿರ್ಮಿಸಲು ಮುಂದಾಗಿರತಕ್ಕಂಥದ್ದು ಅನ್ಯಾಯ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ RI ಉದಿತ್ ಅವರು ದಿಢೀರ್ ಗ್ರಾಮಕ್ಕೆ ಭೇಟಿ ನೀಡಿ ಹಳೆಯ ರಸ್ತೆಯನ್ನ ನಾಶಪಡಿಸಿ JCB ಮೂಲಕ ರೈತರು ಬೆಳೆದ ಬೆಳೆಯನ್ನ ಹಾನಿಗೊಳಿಸಿ ಹೊಸ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದು ಗ್ರಾಮದ ಕೆಲವರ ಅನುಕೂಲಕ್ಕಾಗಿ ನಡೀತಾ ಇದೆ. ಲಂಚದ ಮೂಲಕ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಲ್ರಿ ತಲ್ಕೆಟ್ಟಿರೋ ಯಾವನಾರು ಮಾಡ್ಬೇಕ್ರಿ ಈ ಕೆಲಸನ. ರಸ್ತೆ ಇದೆಯಂತೆ, ಬಹಳ ಚೆನ್ನಾಗಿದೆಯಂತೆ, 16 ವರ್ಷಗಳಿಂದ ಈ ರಸ್ತೆಯನ್ನು ಉಪಯೋಗಿಸ್ತಾ ಇದ್ದಾರಂತೆ. ಗ್ರಾಮಸ್ಥರು ಕೂಡ ಪರ್ಯಾಯ ರಸ್ತೆ ಬೇಡ ಎನ್ನುತ್ತಿದ್ದಾರೆ. ಇದೇ ರಸ್ತೆ ನಮಗೆ ಸೆಂಟಿಮೆಂಟ್ ಇದೆ, ಈ ರಸ್ತೆ ಇರಲಿ ಅಂತಿದ್ದಾರೆ. ಈ ರಸ್ತೆಯನ್ನೇ ಅಭಿವೃದ್ಧಿಪಡಿಸಿ ಅಂತ ಅಂದ್ರೆ ಇರೋ ರಸ್ತೆ ಹಾಳು ಮಾಡಿಬಿಟ್ಟು ಜಮೀನು ಗದ್ದೆಗಳನ್ನೆಲ್ಲ ಹೊಡೆದ್ಬಿಟ್ಟು ರಸ್ತೆ ಮಾಡ್ತೀವಿ ಅಂತ ಯಾವನಾರು ತಲ್ಕೆಟ್ಟನ್ನು ಹೋಗ್ಬೇಕಷ್ಟೇ. ಆ ತರ ಹೋಗಿದ್ದಾರಂತೆ. ಅದಕ್ಕೆ ಗ್ರಾಮಸ್ಥರು ಅಸಮಾಧಾನ ಹೊರ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಂಕರೇಗೌಡ, ಕುಮಾರಣ್ಣ, ಗಿರೀಶ್, ಇಂದ್ರೇಶ್, ಮಲ್ಲಿಕಾರ್ಜುನ್, ರುದ್ರೇಶ್, ಪ್ರಸನ್ನ, ಪ್ರಶಾಂತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಅಪ್ಪಾರಿಗೆ ಗೊತ್ತಿಲ್ಲ ಆಗಿರೋದು. ನನಗೆ ಈಗ 70 ವರ್ಷ. ಈಗ ರೋಡ್ ಕಟ್ ಮಾಡಕ್ ಬಂದಿದ್ದಾರೆ. ನಮಗೆ ತೊಂದರೆ ಆಗುತ್ತೆ. ನಾವು ಹೊಲಕ್ಕೆ ಜಮೀನಿಗೆ ಹೋಗಕ್ಕೆ ತೊಂದರೆ ಆಗ್ತಾ ಇದೆ. ಇದು ನಮಗೆ ಸರಿಪಡಿಸ್ಕೊಡ್ಬೇಕು. ಇದೇ ರೋಡ್ ಉಳಿಸ್ಕೊಡ್ಬೇಕು. ಹೊಸಳ್ಳಿ ಬೆಣ್ಣೂರು ಹೊಸಳ್ಳಿಗೆ ಇದು ರೋಡ್ ಬೆಣ್ಣೂರಿಗೆ ಹೋಗೋ ರೋಡ್ ಇದು 100 ರೋಡು. ಕವಿಶ್ ಕುಮಾರ್ ಅಂತ, ಇದು ಬೇಲೂರು ತಾಲೂಕು ಬರುತ್ತೆ. ಬೆಣ್ಣೂರು ಹೊಸಳ್ಳಿ ಹೋಗೋ ಗ್ರಾಮದ ರೋಡು. ಈ ಸುಮಾರು 100-150 ವರ್ಷದ ಹಳೆ ರೋಡು. ಇದು ಹಿಂದಿನ ಕಾಲದಿಂದಲೂ ಬಿಟ್ಟಿಯ ರೋಡು. ಇದು ಹೊಸಳ್ಳಿಗೆ ಸೇರಿ ಜಮೀನು, ಈ ಕುಳ್ವಾಡಿಕೆ ಜಮೀನು ಕೊಟ್ಟಿದ್ದಾರೆ. ಅವ್ರು ಮಾಡ್ಕೊಳ್ಳಿ ಈ ರೋಡನ್ನು ಈಗ ಏಕಾಏಕಿ ಬಂದು ಆರೈಗೆ ಅಲ್ಲೊಬ್ಬ ಮನೆ ಕಟ್ತಾರೆ. ಅವ್ರು ಮನೆ ಕಟ್ಕೊಡಕ್ಕೆ ಅವ್ರಿಗೆ ರೋಡ್ ಮಾಡಿಕೊಡಿ ಅಂತ ಹೇಳಿದ್ವು. ಅವ್ರು ಅದು ಬಿಟ್ಟು ಅಲ್ಲಿಂದ ಅಲ್ಲಿವರೆಗೂ ಮಾಡ್ತಿದ್ದಾರೆ ರೋಡ. ಮನೆಗೆ ಮಾಡಿಕೊಡ್ಲಿ, ಮನೆ ಬಿಟ್ಟು ಅಲ್ಲಿವರೆಗೂ ಮಾಡ್ತಿದ್ದಾರೆ. ಈ ರೋಡಲ್ಲಿ ಹೆಚ್ಚು ಕಮ್ಮಿ ಒಂದು 200 ಎಕರೆ ಜಮೀನಿದೆ 2 ಊರಿಂದ. ಈ ರೋಡ್ ಬಿಟ್ಟರೆ ಇದು ಏಕಾಏಕಿ ಹಿಂದಿನ ಕಾಲದಿಂದ ಬಿಡ್ಕೊಂಬಂದಿದ್ದಾರೆ ರೋಡು. ಈಗ ತರಕಾರಿ ಹೊಡೆಯೋಕ್ಕಾಗಲಿ ಇನ್ನೊಂದು ಕಾಲಿ ಪ್ರಾಬ್ಲಮ್ ಆತ್ರಿ. ರೋಡ್ ಮಾಡಿಂದ ಸರ್ಕಾರದಿಂದ ದುಂದು ವೆಚ್ಚ ಮಾಡ್ತಾರೆ. ಇದಕ್ಕೆಲ್ಲ ನೇರ ಹೊಣೆ ಆರೈಯೇ ಕಾರಣ. ರಸ್ತೆ ಆಗಿದೆ, ಈಗ ಮತ್ತೆ ಸಿಮೆಂಟ್ ರೋಡಿಗೆ ಗ್ರಾಂಟ್ ರಸ್ತೆ ಆಗಿದೆ. ಸರ್ಕಾರ ಜಮೀನು ನಾವು ಆಳ್ಸಿದ್ದು ಸಿಕ್ತು, ನಮ್ದು ಆಳ್ಸಿದ್ದು ಸಿಕ್ತು. ನಿಮ್ದು ಜಾಗ ಇರ್ಬೋದು. 100 ವರ್ಷದ ಹಳೆ ರೋಡ್ ಒಂದ್ಸತಿ ಗ್ರಾಂಟ್ ಮನೆನೇ ಹೊಡಿತಾರೆ. ಗೌರ್ಮೆಂಟ್ ಜಾಗ ಮನೆನೇ ಹೊಡಿತಾರೆ. ಇದೇ ಲೆಕ್ಕ ಅವ್ರಿಗೆ. ಈಗ 1-2 ತಿಂಗಳು ಗ್ರಾಮ ಪಂಚಾಯತಿಯಿಂದ ವರ್ಕ್ ಆಗಿದೆ. ಇನ್ನೂ ಅದು ಬಿಲ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ. ಇನ್ನೂ ಪೆಂಡಿಂಗ್ ಇರ್ಬೋದು. ಇನ್ನೂ ಅದು ಫುಲ್ ಕ್ಲಿಯರ್ ಆಗಿಲ್ಲ. ಜಲ್ಲಿ ರಸ್ತೆ ಈಗಿನೂ ಆಗಿರೋದು, ಹಿಂದೆ ತಾಲೂಕ್ ಪಂಚಾಯತಿ ರಸ್ತೆನೂ ಆಗಿದೆ. ಈಗ ಅದೇನು ರೋಡ್ ಮಾಡೋಕೆ ಕೊಟ್ಟಿದ್ದಾರೆ ಅದು ವೈಜ್ಞಾನಿಕವಾಗಿಲ್ಲ, ಟೆಕ್ನಿಕಲ್ ಆಗಿ ಆಗಲ್ಲ. ಯಾಕೆಂದರೆ ಅದು ಕಿರಿ ಬರುತ್ತೆ. 12 ಅಡಿ ರಸ್ತೆ ಬರ್ತಾ ಇದೆ. ಆಮೇಲೆ ಇಲ್ಲೊಂದು ಮೋರಿ ಅಲ್ಲೊಂದು ಮೋರಿ ಕೊಡಬೇಕು. ಅಲ್ಲಿ ಟರ್ನ್ ಆಗಲ್ಲ. ಅಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ 16 ಅಡಿ ಬರುತ್ತೆ. ಒಂದು ಟ್ರ್ಯಾಕ್ಟರ್ ಆಗಲಿ ಲಾರಿ ಆಗಲಿ ಆಗಲ್ಲ, ಟರ್ನಿಂಗ್ ಆಗಲ್ಲ. ಯಾಕೆಂದರೆ ಇವರೆಲ್ಲ ಇದೇ ದಾರಿ ಮುಖಾಂತರನೇ ಇದಕ್ಕೆ APMCಗೆ ತರಕಾರಿ ಸಾಗಿಸೋದು ಇದೇ ರೋಡಲ್ಲಿ. ಹಂಗಾಗಿ ರೈತರಿಗೆ ಭಾರಿ ಅನಾನುಕೂಲ ಆಗುತ್ತೆ, ಗ್ರಾಮಸ್ಥರಿಗೂ ಅನಾನುಕೂಲ ಆಗುತ್ತೆ. ರಸ್ತೆ ಇದ್ರೆ ಒಳ್ಳೇದು, ಅದು ವೈಜ್ಞಾನಿಕವಾಗಿ ಆಗಲ್ಲ. ತೊಂದರೆ ಆಗ್ತಾ ಪ್ರಾಬ್ಲಮ್. ಈ ರೋಡ್ ಗಾಡಿ ಕಟ್ಟಾಗಲ್ಲ. ಆ ಊರಿಗೆ ಲಾರಿ ಯಾವುದೇ ಕಾರಣಕ್ಕೂ ಹೋಗಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿತ್ರದುರ್ಗ ಬಸ್ ಅಪಘಾತ ಪ್ರಕರಣ. ಹಾಸನದ 2 ಯುವತಿಯರು ಸುಟ್ಟು ಕರಕಲು. ಹಸಮಣೆ ಏರಬೇಕಿದ್ದ ಯುವತಿಯರು ಮಸಣಕ್ಕೆ. ಅಪ್ರಾಪ್ತ ಬಾಲಕಿ ಹೆರಿಗೆ ಪ್ರಕರಣ. ಖಾಸಗಿ ಶಾಲೆಗೆ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ರೀಧರ್ ಕೋಸಂಬೆ ಭೇಟಿ. ತೀವ್ರ ತರಾಟೆ, ನೋಟಿಸ್ ನೀಡುವಂತೆ ಸೂಚನೆ. ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದ ಕ್ರಿಸ್ಮಸ್ ಆಚರಣೆ. ವಿವಿಧ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಸಂಸದ ಶ್ರೇಯಸ್ ಪಟೇಲ್ ಭಾಗಿ. ಹಾಸನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ. ಅಜಾತ ಶತ್ರುವಿಗೆ ನಮನ. ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ. ಕಿರುಗಡಲು ಗ್ರಾಮಸ್ಥರ ಮಾದರಿ ನಡೆ. ಶಾಲೆಗಾಗಿ ದಾನ ನೀಡಿದ್ದ ಜಾಗ ಸರ್ಕಾರಿ ಶಾಲೆಗೆ ಹಸ್ತಾಂತರ. 50 ವರ್ಷಗಳ ದಾನದ ಜಾಗಕ್ಕೆ ಈಗ ಅಧಿಕೃತ ಮುದ್ರೆ. ಬೇಲೂರಿನ ಬೆಣ್ಣೂರು ರಸ್ತೆ ವಿವಾದ. ಹಳೆಯ ರಸ್ತೆಯನ್ನೇ ಉಳಿಸಿ. ಶಾಸಕ ಎಚ್.ಕೆ. ಸುರೇಶ್ಗೆ ಗ್ರಾಮಸ್ಥರ ಮನವಿ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ. ಸತ್ಯದ ಕಡೆ ನಮ್ಮ ನಡೆ.